ಇಸ್ಲಾಂ ಯಾವತ್ತೂ ಕೂಡ ದ್ವೇಷಕ್ಕೆ ಪ್ರಚೋದನೆಯನ್ನ ಕೊಡೋದಿಲ್ಲ. ಅಲ್ಲಿ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಇದಾವೆ. ಅಲ್ಲಿ ಮೊದಲನೇದಾಗಿ ಕಲ್ಲು ತೂರಾಟ ಆಗಿದೆಯಾ ಇಲ್ವಾ ಅನ್ನುವಂಥದ್ದು. ಅದಾದ ನಂತರ ನಡೆದಿರುವಂತಹ ಬೆಳವಣಿಗೆಗಳು, ಆರ್ ಅಶೋಕ್ ಅವರಲ್ಲಿ ಹೋಗಿ ಮಾತಾಡಿರೋದು, ಇವೆಲ್ಲವನ್ನ ಗಮನಿಸಿದಾಗ ರಾಜಕಾರಣಿಗಳಾದಂತಹ ನಮ್ಗಳಿಗೆ ಒಂದು ಪ್ರಜ್ಞೆ ಅನ್ನೋದು ಇರಬೇಕು. ಅಲ್ಲಿ ಏನಾದ್ರೂ ಉದ್ವಿಗ್ನ ಪರಿಸ್ಥಿತಿ ಆಗ್ತದೆ, ಜಗಳಗಳಾಗ್ತದೆ, ಕೋಮು ಗಲಭೆಗಳಾಗಕ್ಕೆ ಸಾಧ್ಯತೆ ಇದೆ ಅಂತಂದಾಗ ಅದನ್ನ ತಣ್ಣಗಾಗ್ಸುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ವಿರೋಧ ಪಕ್ಷದ ನಾಯಕರಾಗಿರುವಂತವ್ರು ನಡ್ಕೊಳ್ಳುವಂತಹ ರೀತಿನಲ್ಲಿ ಆರ್ ಅಶೋಕ್ ಅವರು ನಡ್ಕೊಂಡಿಲ್ಲ. ಪ್ರಜ್ಞಾಯುತವಾಗಿ ನಡ್ಕೊಳ್ಬೇಕಾಗತ್ತೆ. ಆ ಪ್ರಜ್ಞೆ ಇಲ್ಲದೆ ನಡ್ಕೊಂಡಿದ್ದಾರೆ. ರಾಜಕಾರಣಿಗಳು ಗಲಭೆಗಳನ್ನ ನಿಲ್ಸೋ ಕೆಲಸ ಮಾಡ್ಬೇಕೇ ವಿನಃ ಸುರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡಬಾರದು. ಯಾರದೇ ತಪ್ಪಾಗಿದ್ರು ಕೂಡ ಮಂಡ್ಯದ SP ರವರು ದಕ್ಷರಿದ್ದಾರೆ. ಅವರು ಮುಲಾಜಿಲ್ದೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು.